ಚರ್ಚೆ ಮಾಡೋಣ, ಆಮೇಲೆ ಸದನ ನಡೆಸಿ ಬಿಲ್ ಅಂತೂ ಪಾಸ್ ಆಗ್ತೈತೆ, ನಾವೇನು ತೊಂದರೆ ಕೊಡಲ್ಲ, ನಮ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ. ಯತ್ನಾಳ್. ಸನ್ಮಾನ್ಯ ಅಧ್ಯಕ್ಷರೇ, ಇದು ಭಾಳ ಒಂದು ಮಹತ್ವವಾದಂಥ ಬಿಲ್ಲು. ಇದು ಒಂದು ವರ್ಗದ ನಾಯಕರನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದ ಬಿಲ್ಲು. ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನದಾತ್ಮಕವಾಗಿ ಇವತ್ತು ಮಾತಾಡ್ತಾರೆ, ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡಿದೇ ಪಾರ್ಲಿಮೆಂಟ್ನಲ್ಲಿ ನಾವು ಸಂವಿಧಾನ ಈ ಸರ್ಕಾರ ಇದ್ದರೆ ಸಂವಿಧಾನ ಹೋಗಿ ಮುಗಿಸ್ಬಿಡ್ತಾರೆ ಅಂತೇಳಿ. ಆದರೆ ಇವತ್ತು ನಡೆದಂಥದ್ದು ನೋಡಿಬಿಟ್ರೆ ನಮಗೆ ಚರ್ಚೆಗೂ ಅವಕಾಶ ಕೊಡಿ ಇರಲಾರ್ದೇ ನಮ್ಮದು ಏನೇನು ಭಾವನೆಗಳೇನದಾವೆ, ಯಾವ ಕಾರಣದಿಂದ ದ್ವೇಷ ಭಾಷಣಗಳು ಪ್ರಾರಂಭ ಆದವು ಅನ್ನೋಂಥ ವಿಚಾರನ ಇಟ್ಕೊಂಡು ದಯವಿಟ್ಟು ತಾವು ತಕ್ಷಣ ಎಲ್ಲಿಗೆ ಹೋಗೋದು ತಕ್ಷಣ ತಾವು ಬಿಲ್ ಇದನ್ನು ಮಾಡ್ತಾ ಇರೋದು ಇದು ತಮ್ಮ ಒಂದು ಗೌರವಕ್ಕೂ ಚ್ಯುತಿ ಆಗ್ತದೆ. ಯಾಕಂದರೆ ಇದು ಇತಿಹಾಸದಲ್ಲಿ ಉಳಿದೋಗ್ತದೆ. ಈ ರೀತಿ ಇಂಥ ಮಹತ್ವವಾದಂಥ ಒಂದು ಕಾನೂನನ್ನು ತಿದ್ದುಪಡಿಯನ್ನು ತರುವಾಗ ವಿರೋಧ ಪಕ್ಷಗಳನ್ನು ಅವ್ರೇನು ಚರ್ಚೆಗೆ ನಾವು ತಯಾರಿದ್ದೀವಿ, ಯಾವುದೋ ಒಂದು ಕರಾವಳಿ ಭಾಗದ ಜನರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿದಾಗ ಸಹಜವಾಗಿ ಅವರಿಗೆ ತಮ್ಮ ಭಾಗದ ಜನರ ಬಗ್ಗೆ ಅಪಮಾನ ಮಾಡಿದ್ರು ಅಂತ ಭಾವನೆ ಬಂದಿದ್ದು ಸಹಜ. ಆವಾಗ ತಾವು ಹಿರಿಯ ಸ್ಥಾನದಲ್ಲಿ ಕೂತವರು ನಮ್ಮ ಎಲ್ಲ ವಿರೋಧ ಪಕ್ಷ ಎಲ್ಲ ಕರೆದು ಎಲ್ಲಿ ತಪ್ಪಾಗಿದೆ ನೋಡಿ ಇದನ್ನು ಇವತ್ತು ಚರ್ಚೆಗೆ ನೀವು ಅವಕಾಶ ಮಾಡಿಕೊಡಿ. ಇವತ್ತು ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ. ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇಲ್ಲಿಗೆ ಸೀಮಿತ ಆಗೋದಿಲ್ಲ. ಸಂವಿಧಾನಬದ್ಧವಾಗಿ ಇವತ್ತು ಸಂವಿಧಾನಬದ್ಧವಾಗಿರುವಂಥ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ಕಸುವಂಥ ಕೆಲಸ ಇದು 2ನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಹೇಳ್ತೀವಿ, ತಮಗೆ ವಿನಂತಿ ಮಾಡ್ಕೋತೀವಿ, ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆ ಆದ ಮೇಲೆ ಅವರು ಮೆಜಾರಿಟಿ ಇದೆ ಆಗ್ತದೆ, ಅದಕ್ಕೇನು ತೊಂದರೆ ಇಲ್ಲ. ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರು ಮಾತಾಡಬೇಡಿ. ದ್ವೇಷ ಭಾಷಣದ ಬಿಲ್ಲನ್ನು ತಂದಿದ್ರಿ, ಅದಿನ್ನೂ ಚರ್ಚೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಉದ್ವೇಗವಾಗಿ ಸಚಿವರು ಮಾತಾಡಿದ ಹಿನ್ನೆಲೆಯಲ್ಲಿ ಈ ಥರ ತಾರಕಕ್ಕೆ ಹೋದಂಥದ್ದನ್ನು ನಾವೆಲ್ಲರೂ ಕೂಡ ಇಲ್ಲಿ ಸದನದಲ್ಲಿ ಗಮನಿಸಿದ್ವಿ. ಆದ್ದರಿಂದ ಇದು ಸಂಪ್ರದಾಯ ಅಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ತಾವು ಕರೆದು ಎಲ್ಲಾರನ್ನೂ ಕೂಡ ಚರ್ಚೆ ಮಾಡಬೇಕು. ಯಾಕೆ ಅಂದರೆ ಇದು ನಮ್ಮ ಹಾಸ್ಯ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಚಟಾಕಿಗಳು ಆರಿಸ್ತಕ್ಕಂಥದ್ದು ಇರ್ಬೋದು, ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳಿರ್ತವೆ. ಅದು ಏನಾಗುತ್ತೆ, ಸಮಾಜವನ್ನು ತಿದ್ದ ನಿಟ್ಟಿನಲ್ಲಿ, ಸರ್ಕಾರವನ್ನು ಎಚ್ಚರಿಸೋ ನಿಟ್ಟಿನಲ್ಲಿ ಪತ್ರಿಕೆಗಳಲ್ಲೂ ಬರ್ಬೋದು, ಮತ್ತು ನಾವು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತದಲ್ಲಿರ್ಬೋದು, ಸರ್ಕಾರ ನಡೆಸ್ತಂಥವ್ರು. ಇವತ್ತು ನೀವು ಉದಾಹರಣೆಗೆ ಗೃಹ ಸಚಿವರು ಇಲ್ಲೇ ಇದ್ದಾರೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಗೌರವಯುತವಾಗಿ ಸಾರ್ ಅಂತ ಕರೀತಾರಪ್ಪ, ಸಬ್ ಇನ್ಸ್ಪೆಕ್ಟರ್ಗಳೇ ಆಗಲಿ ಇವರೇ ಆಗಲಿ, ಅವ್ರು ಮಾತಾಡೋ ರೀತಿ ದಾಟಿ ಏನಿರ್ತದೆ ಅದನ್ನು ಸರಿಪಡಿಸೋದಕ್ಕೆ ಏನು ತಂದಿದ್ದಾರೆ, ಅದೆಲ್ಲದೂ ಕೂಡ ಇದರಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವಾದ ಇತ್ತು. ಜೊತೆಗೆ ಇಲ್ಲಿ ಈ ಉತ್ತರ ಕರ್ನಾಟಕದವ್ರನ್ನ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರಿ, ಅವ್ರ ಭಾಷೆ ಬಳಸ್ತಕ್ಕಂಥ ನಾಡು ಭಾಷೆ ಹೇಗಿದೆ, ಎಲ್ಲದಕ್ಕೂ ಕೂಡ ಮಗ ಅಂಥ ಮಗ ಇಂಥ ಮಗ ಅಂತ ಮಾತಾಡೋದು. ನೆನ್ನೆ ನಮ್ಮ ಸಂತೋಷ್ ಲಾಡೆ ಮಾತಾಡಿದಂಥದ್ದು ನಾವು ನೋಡಿದ್ದೇವೆ. ನಮ್ಮ ವಾಸಣ್ಣ, ಗುಬ್ಬಿ ವಾಸಣ್ಣ ಇವರೆಲ್ಲ ಒಳ್ಳೆ ಸಂಸ್ಕೃತಿ ಮಾತಾಡ್ತಕ್ಕಂಥದ್ದು ನಾವು ನೋಡಿದಾಗ ಇದೆಲ್ಲದಕ್ಕೂ ನಾವು ಕಡಿಮೆ ಒಂದು ಬಿಲ್ ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ಈಗ ಸಭಾಧ್ಯಕ್ಷರ ವಾಸಣ್ಣ ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಬೇಕಾಗುತ್ತೆ. ನಾನೇ ಬಿಲ್ ಪಾಸ್ ಮಾಡಿ ನಾವೇನು ಬೇಡ ಅನ್ನಲ್ಲ. ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮೇಲೆ ಯಾವುದೇ ದಾಖಲೆ ಇಲ್ಲದೆ ಬೆಂಗಳೂರಿನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೀವು ನೋಡಬೇಕು. ನನ್ನ 6 ಬಾರಿ ಶಾಸಕನಾಗಿದ್ದೀನಿ. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರಲ್ಲ, ಏನಾದ್ರು ದಾಖಲೆ ಇದೆಯಾ? ಯಾವ ರೀತಿ ಮಾಡಿದ್ರು? ಬೆಂಗಳೂರಿನಲ್ಲಿ DJ ಹತ್ರ ಕರೆಸಿ ಇಂಥದನ್ನ ಆದಾಗ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ನಾಂದಿ ಆಡುತ್ತೆ. ಇಲ್ಲಿ ಹೋಮ್ ಮಿನಿಸ್ಟರ್ ಕೂತವ್ರೆ, ಹೇಳಿ ಅವರು ಸತ್ಯ ಹೇಳಿ ಇದ್ರ ಮುಂದೆ. ಇಂಥ ನೀಚ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನಾನು ಖಂಡಿತವಾಗಿ ಇದನ್ನು ವಿರೋಧಿಸಬೇಕಾಗುತ್ತೆ. ಒಬ್ಬ ಶಾಸಕನ ಹಕ್ಕನ್ನು ಕೇಳುವಂಥ ಸನ್ನಿವೇಶ ಇದೆ. ಬೇಕು ಅಂತೇಳಿ ಒಬ್ಬ ರಾಜಕೀಯದಲ್ಲಿ ಶಕ್ತಿ ನಮಗಿದೆ, ದಮನ ಮಾಡಬೇಕು. ಜಿಲ್ಲೆಯಲ್ಲಿ ರೇವಣ್ಣ ಪ್ರತಿ ಸಾರಿ 6 ಜನ ಶಾಸಕರು ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ನನ್ನನ್ನು ಮಾಡಬೇಕು ಅಂತ ಬೆಂಗಳೂರಿಗೆ ಕರೆಸಿ DG ಆಫೀಸ್ನಲ್ಲಿ ಓಲಿ ದಾಖಲೆ ಈ ಥರ ಇಂಥ ನೀಚ ಕೆಲಸ ಮಾಡಬಾರ್ದು ಅಂತ ಹೋಮ್ ಮಿನಿಸ್ಟರ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಸುರೇಶ್ ಏನು ಹೇಳ್ತಿರೋ ಮುಗಿಸ್ಬಿಟ್ಟು
ಮಾನ್ಯ ಸಭಾಧ್ಯಕ್ಷರೇ, ಈ ಭಾಷಣದ ಬಗ್ಗೆ ಅಲ್ಲ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ರು ಸಭಾಧ್ಯಕ್ಷರೇ. ನಾನು ಅವ್ರಿಗೆ ಕೇಳ್ಕೊಂಡೆ ಸಭಾಧ್ಯಕ್ಷರೇ. ಅಣ್ಣ ನಾನು ಅಲ್ಲಲ್ಲ ಕರೆಕ್ಟ್. ಚರ್ಚೆ ಬೇಡ. ಅವ್ರು ಏನು ಹೇಳಿ ಪ್ರಾಬ್ಲಮ್ ಆಗಿದೆ ಅಲ್ಲಿ. ಇವಾಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಈ ಮತ್ತೆ ಭಯ ಅಷ್ಟ ಅವ್ರ ಸಭಾಧ್ಯಕ್ಷ. ಅಲ್ಲ ಚರ್ಚೆ ಬೇಡ. ನಿಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ಸುರೇಶ್ ಬೇಗ ಮುಗಿಸಿ, ಒನ್ ಲೈನ್ ಅಲ್ಲಿ ಮುಗಿಸ್ಬಿಡಿ. ಸೆಂಟ್ರಲ್ ಮಾತಾಡೋದು ಹೆಂಗ್ ಸಭಾಧ್ಯಕ್ಷ? ಹೌದು ಆಯ್ತು ಸಭಾಧ್ಯಕ್ಷ. ಈ ಅಶೋಕಣ್ಣ ಮಾತಾಡ್ತಾ ಇದ್ದ ಸಭಾಧ್ಯಕ್ಷ. ನಾನು ಹೇಳಿದೆ ಅಶೋಕಣ್ಣ 1 ನಿಮಿಷ ಈಲ್ಡ್ ಆಗು. ನಾನು ಹೇಳಿದೆ ಆಯ್ತು ಮಾತಾಡು ಅಂತ ಹೇಳಿದ್ರು ಸಭಾಧ್ಯಕ್ಷ. ತಕ್ಷಣ ನಮ್ಮ ಕರಾವಳಿ ಭಾಗದ 3 ಶಾಸಕರು ಎದ್ದು ನಿಂತರು ಸಭಾಧ್ಯಕ್ಷರೇ. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಈ ಕರಾವಳಿ ಇವಾಗ ಗಲಾಟೆ ಆಯ್ತಂತೆ. ಅಲ್ಲಲ್ಲ ಅವ್ರಲ್ದ ನಾವು ಕರಾವಳಿಯವ್ರಿಗೇನು ಏನು ಹೇಳಿಲ್ಲ. ಕರಾವಳಿ ಆಯ್ತು. ಮತ್ತೆ ದಾಖಲೆ ತಪ್ಪಿಗೂ ಹೋಗೋದು ಬೇಡ ಸಭಾಧ್ಯಕ್ಷರೇ. ಕರಾವಳಿ ತಪ್ಪು ಹೋಗುತ್ತೆ. ನಾನು ಕರ್ನಾಟಕ, ನಾನು ಪ್ರಜೆ ಸಭಾಧ್ಯಕ್ಷರೇ. ಕರಾವಳಿ ಇವ್ರಿಗೆ ಎಷ್ಟಿದೆ, ಇವ್ರಿಗಿಂತ ಜಾಸ್ತಿ ನನಗೆ ಪ್ರೀತಿ ಇದೆ ಸಭಾಧ್ಯಕ್ಷರೇ. ಇವ್ರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ, ನಾನು ವರ್ಷಕ್ಕೆ 2 ಸರಿ ಹೋಗ್ತೀನಿ. ಅದು ಬೇರೆ ವಿಚಾರ. ಆಯ್ತು ಸಭಾಧ್ಯಕ್ಷ, ಇವತ್ತು ಹೈಯೆಸ್ಟ್ ನನ್ನ ಇಲಾಖೆಯಿಂದನೇ ಕರಾವಳಿ ಹಣ ಕೊಟ್ಟಿರೋದು ಸಭಾಧ್ಯಕ್ಷರೇ. ಆದ್ರಿಂದ ನಾನು ಅವರೆಲ್ಲ ನನ್ನ ಸ್ನೇಹಿತರೆ ಸಭಾಧ್ಯಕ್ಷರೇ. ಕರಾವಳಿ ಭಾಗದಲ್ಲಿ ಗಲಾಟೆ ಆಯ್ತಾಯ್ತಪ್ಪ, ಮತ್ತೆ ಈ ತರ ಭಾಷಣ ಮಾಡಿದ್ರೆ ಮತ್ತೆ ಅಲ್ಲಿ ಹೇಳಿದೆ ಅಷ್ಟೇ ಸಭಾಧ್ಯಕ್ಷ. ಅದನ್ನ ಇಟ್ಕೊಂಡು ಆಯ್ತು ಅಷ್ಟೇ ಸಭಾಧ್ಯಕ್ಷ. ಓಕೆ, ಈಗ ಒಂದು ತಾವೆಲ್ಲ ಹೇಳಿದಿರಿ. ಈಗ ನೀವು ಒಂದು ಆತ್ಮವಲೋಕನ ಅಂದ್ರೆ ಅಲ್ಲಿ ಕೂತು ಚರ್ಚೆ ಮಾಡಬೇಕು. ನಾವೀಗ ನೀವೆಲ್ಲ ರೀತಿಯ ಸಹಕಾರ ಆಡಳಿತ ಪಕ್ಷ, ಪ್ರತಿಪಕ್ಷ ಸದಸ್ಯರು, ನಾಯಕರು ಎಲ್ಲರಿಗೂ ಎಲ್ಲ ರೀತಿಯಿಂದ ಕೊಟ್ಟಿದ್ದೀರಿ. ಅತ್ಯಂತ ಯಶಸ್ವಿ ಕೊಟ್ಟಿದ್ದು ಭಾಳ ಚೆನ್ನಾಗಿ. ನಿನ್ನೆ ರಾತ್ರಿ 10:30 ಗಂಟೆ ತನಕ ಕೂಡ ಎಲ್ಲರಿಗೂ ಕೂತ್ಕೊಂಡು ಪ್ರಶ್ನೋತ್ತರ ಉತ್ಸಾಹ ಕೂಡ ನಡೆದಿದೆ. ಇವತ್ತು ಬೆಳಗ್ಗೆ 9 ಗಂಟೆ ಇರ್ತಾವೆ, ಅವೆಲ್ಲ 9 ಗಂಟೆ ಕೂಡ ತಾವು ಬಂದಿದ್ದೀರಿ. ಎಲ್ಲವೂ ಚೆನ್ನಾಗಿ ಇವತ್ತು ನಡೀತಾ ಇತ್ತು. ನಾವು ಒಳ ಮೀಸಲಾತಿ ಬಿಲ್ ತಗೊಂಡ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಬೇಡ ನಾವು ಫಸ್ಟ್ ಇದು ತಗೊಳ್ಳುವ ಆಯ್ತು ಅಂತ. ಅದನ್ನು ಅವ್ರು ಕೂತ್ಕೊಳ್ಳಿ ಅಂತ ನಾವು ತಗೊಂಡೆವು. ಅವರು ಅದನ್ನು ವಿವರವಾಗಿ ಮಂತ್ರಿಗಳದಕ್ಕೆ ಹೇಳಿದರು. ನೀವು ಚೆನ್ನಾಗಿ ಅದರ ಬಗ್ಗೆ ಪ್ರತಿಯೊಂದು ಅಂಶವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತಾವು ಮಾತಾಡ್ತಾ ಇದ್ದೀರಿ. ಕರೆಕ್ಟ್ ಇಲ್ಲ ನಾನು ಹೇಳೋದಿಲ್ಲ. ಈ ಮಧ್ಯದಲ್ಲಿ ಕೆಲವೊಂದು ಮಾತಿನಲ್ಲಿ ಅಲ್ಲಿ ಅದರ ನಂತರ ನಾನು 15 ನಿಮಿಷ ನಾನು ಸೈಲೆಂಟ್ ಕೂತ್ಕೊಳ್ಳಿ 15 ನೀವು ಕೂಡ ಹೇಳಿದ್ರಿ ತಿರುಗಿ. ನೀವು ಸುಮ್ಮನೆ ನೋಡಿ 15 ನಿಮಿಷ ನಾನು ಟೈಮ್ ನೋಡ್ತೇನೆ. ನೀವು ಬೇಕಾದ್ರೆ ನೋಡಿ, ನೀವು ಕೂಡ ಹೇಳಿದ್ರಿ ಸುಮ್ಮನೆ, ಇವರಿಗೆಲ್ಲ ಹೇಳಿದ್ರಿ ಇಲ್ಲ ಕೂತ್ಕೊಂಡವ್ರಿಗೆ ಸುಮ್ಮನೆ ಕೂತ್ಕೊಳ್ಳಿ. ಅದು ಕೂತ್ಕೊಳ್ಳೋದಿಲ್ಲ ಆಯ್ತು. ಅದು ಎಲ್ಲ ನೋಡಿ, ನಾನೇನು ಹೇಳಿದ್ದೆ ಆ ವಿಚಾರ ನಾವು ಚರ್ಚೆ ಮಾಡುವ. ಅದಕ್ಕೆ ಬೇಕಾದ್ರೆ ಒಂದು ಚರ್ಚೆ ಮಾಡುವ. ಕಡತ ಬೇಕಂತ ಕಡತ ಬೇಕಂತ ತೆಗಿಸ್ತೇನೆ. ಈ ಬಿಲ್ ಬಗ್ಗೆ ಪ್ರತಿಭಾ ನಾಯಕರು ಮಾತಾಡ್ತಿದ್ದಾರೆ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ 15 ನಿಮಿಷ ನಾನು ಸರ್ವರಿಗೆ ನನಗೆ ಎಷ್ಟು ಸಾಧ್ಯವಿದೆ ನನ್ನ ಮೈಕ್ ಮತ್ತು ನನ್ನ ವಾಯ್ಸ್ ಆಯ್ತು ನಾನು ನೋಡ್ತೇನೆ. ಅದೆಲ್ಲಪ್ಪ ಅಲ್ಲಿ ಮುಂದೆ ಮಾತಾಡ್ಬೇಡ. ನಾನು ಹೇಳ್ದು ಕೇಳಿ ಆಯ್ತು. ನಮ್ಗೆ ಟೈಮ್ ಇದೆಯಲ್ಲ, ರೆಕಾರ್ಡ್ ಆಯ್ತು, ಚರ್ಚೆ ಬೇಡ. ರೆಕಾರ್ಡಲ್ಲಿ ಟೈಮ್ ಇದೆ. ವಿಷಯ ನೋಡಿ, ನೀವೆಲ್ಲ ಹೇಳ್ತೀರಿ. ನಾನು ಆಗಬೇಕು ಒಂದು ಸಭಾಧ್ಯಕ್ಷ ಹೇಳಿದಾಗ ಕೂತ್ಕೊಳ್ಳಿ ಬೇಡವಾ? ಪ್ರತಿಪಕ್ಷ ನಾಯಕರು ಕೂತ್ಕೊಳ್ಳಿ ಅಂತ ಹೇಳಾಗ ಕೂತ್ಕೊಳ್ಳಿ ಬೇಡವಾ? ಬಿಲ್ ಮಾಡುವಂಥ ಮಂತ್ರಿಗೆ ಹೇಳ್ತಾರೆ ಸ್ವಲ್ಪ ಕೂತ್ಕೊಳ್ಳಿ, ಮಾತಾಡ್ಲಿಕ್ಕೆ ಅವಕಾಶ. ಈ ಒಂದು ಸಂದರ್ಭದಲ್ಲಿ ಸ್ಪಾಂಟೇನಿಯಸ್ ಒಂದೊಂದು ತೀರ್ಮಾನ ಬರುವಂಥ ವಿಚಾರ ಇವತ್ತು ಆಗ್ತದೆ. ಅದು ಇದರ ಬಗ್ಗೆ ನಾವು ಕೂತ್ಕೊಂಡು ಯಾವ ವಿಚಾರ ಇದೆ ಅದಕ್ಕೆ ನಾನು 10 ನಿಮಿಷದನ್ನು ಮುಂದಕ್ಕೆ ಹಾಕ್ತೇನೆ. ನಾವು ಚರ್ಚೆ ಮಾಡೋಣ.